ನಾವು ಇಂದು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 106 ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಬ್ಲಾಕ್ 4 ಯೂನಿಟ್ 14 ಪಾಲಿಸಿ ಮಾನಿಟರಿಂಗ್ ಅಂಡ್ ಅನಾಲಿಸಿಸ್ ಟೆಕ್ನಿಕ್ಸ್ ಬಗ್ಗೆ ತಿಳಿಯಲಿದ್ದೇವೆ. ಇದರ ಉದ್ದೇಶಗಳು ಬಂದು ಸಾರ್ವಜನಿಕ ನೀತಿ ಮೌಲ್ಯಮಾಪನದ ಪರಿಕಲ್ಪನೆ, ನೀತಿ ಮೌಲ್ಯಮಾಪನದ ಸಂಕಲ್ಪ ಮತ್ತು ಉದ್ದೇಶಗಳು, ನೀತಿ ಮೌಲ್ಯಮಾಪನ ಪರಿಕರಗಳ ಸ್ವರೂಪ, ನೀತಿ ಮೇಲ್ವಿಚಾರಣೆಯ ತಂತ್ರಗಳು ಮತ್ತು ನೀತಿ ಕಾರ್ಯಕ್ಷಮತೆಯಲ್ಲಿನ ನಿರ್ಬಂಧಗಳು. ಇಂಟ್ರೊಡಕ್ಷನ್ ಅಂದರೆ ಪರಿಚಯ. ಸಾರ್ವಜನಿಕ ನೀತಿ ಕಾರ್ಯಕ್ರಮದ ಅನುಷ್ಠಾನವು ಯಾವುದೇ ಅರ್ಥವನ್ನು ಹೊಂದಿರುವುದಿಲ್ಲ ಅಥವಾ ಅದನ್ನು ಸಮರ್ಪಕವಾಗಿ ಮೇಲ್ವಿಚಾರಣೆ ಮಾಡದ ಹೊರತು ಅದು ಉದ್ದೇಶಿಸಿರುವ ಯಾವುದೇ ಉದ್ದೇಶವನ್ನು ಪೂರೈಸುವುದಿಲ್ಲ. ನೀತಿಯ ಮೇಲ್ವಿಚಾರಣೆಯು ಸರ್ಕಾರಕ್ಕೆ ಮತ್ತು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ನಿರ್ಣಾಯಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಾರ್ವಜನಿಕ ನೀತಿಯ ಉದ್ದೇಶಿತ ಫಲಿತಾಂಶಗಳು ಅಥವಾ ಗುರಿಗಳ ಸಾಧನೆ. ಒಂದು ನೀತಿಯು ಅದರ ಉದ್ದೇಶಿತ ಗುರಿಗಳನ್ನು ಸಾಧಿಸಬೇಕಾದರೆ ಮತ್ತು ಅದರ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸಬೇಕಾದರೆ ಮೇಲ್ವಿಚಾರಣೆ ಮತ್ತು ನಿಯಂತ್ರಿಸಬೇಕು ಎಂದು ಅರಿತುಕೊಳ್ಳಬೇಕು. ಮಾನಿಟರಿಂಗ್ ಮೂಲಭೂತವಾಗಿ ಅನುಷ್ಠಾನ ಪ್ರಕ್ರಿಯೆಯ ವಿಷಯವಾಗಿದೆ. ಇದು ಪ್ರೋಗ್ರಾಂ ಅಥವಾ ನೀತಿಯನ್ನು ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಸಂಭವಿಸುವ ಒಂದು ಚಟುವಟಿಕೆಯಾಗಿದೆ. ಇದು ಮೇಲ್ವಿಚಾರಣೆಯ ಪ್ರಕ್ರಿಯೆಯಲ್ಲಿ ಅನುಷ್ಠಾನಕಾರರು ನೀತಿಯ ಫಲಿತಾಂಶಗಳನ್ನು ನೋಡಲು ಪ್ರಾರಂಭಿಸುತ್ತಾರೆ. ಸಾರ್ವಜನಿಕ ನೀತಿಯ ಮೇಲ್ವಿಚಾರಣೆಯ ಮಹತ್ವವು ಉದ್ದೇಶಿತ ಫಲಿತಾಂಶಗಳನ್ನು ಸಮಯಕ್ಕೆ ಮತ್ತು ಮೂಲಗಳ ಸಮರ್ಥ ಬಳಕೆಯ ಮೂಲಕ ಸಾಧಿಸುವುದನ್ನು ನೋಡುವುದರಲ್ಲಿದೆ. ಈ ಘಟಕವು ನೀತಿ ಮೇಲ್ವಿಚಾರಣೆಯ ಪರಿಕಲ್ಪನೆಯನ್ನು ವಿವರಿಸುತ್ತದೆ ಮತ್ತು ಅದರ ವಿಭಿನ್ನ ತಂತ್ರಗಳನ್ನು ವಿವರಿಸುತ್ತದೆ. ಇದು ನೀತಿ ಮೇಲ್ವಿಚಾರಣೆ ಪ್ರಕ್ರಿಯೆಯಲ್ಲಿನ ನಿರ್ಬಂಧಗಳನ್ನು ಸಹ ಪರಿಶೀಲಿಸುತ್ತದೆ. ಮೀನಿಂಗ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಪಾಲಿಸಿ ಮಾನಿಟರಿಂಗ್. ನೀತಿ ಮಾನಿಟರಿಂಗ್ನ ಅರ್ಥ ಮತ್ತು ಉದ್ದೇಶಗಳು. ಮೇಲ್ವಿಚಾರಣೆ ಎಂದರೆ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸುವ ಪ್ರಕ್ರಿಯೆ. ಇದು ವೇಳಾಪಟ್ಟಿಯ ಅನುಸರಣೆಗಾಗಿ ಕ್ರಿಯೆಯನ್ನು ಪ್ರೇರಿಸುವ ಪ್ರಕ್ರಿಯೆ. ನೀತಿ ಮೇಲ್ವಿಚಾರಣೆ ಎಂದರೆ ನೀತಿ ಅನುಷ್ಠಾನದ ಪ್ರಗತಿಯನ್ನು ಗಮನಿಸುವ ಪ್ರಕ್ರಿಯೆ. ಸಂಪನ್ಮೂಲವನ್ನು ಬಳಸಿಕೊಳ್ಳುವುದು ಮತ್ತು ನೀತಿ ನಿರೀಕ್ಷೆಗಳಿಂದ ವಿಚಲನಗಳನ್ನು ನಿರೀಕ್ಷಿಸುವುದು. ನೀತಿಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಖಚಿತಪಡಿಸಿಕೊಳ್ಳಲು ನಿರ್ವಹಣೆಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದು ಇದರ ಪರಿಣಾಮಗಳು. ಸಮಯ ಮತ್ತು ಬಜೆಟ್ನಲ್ಲಿ ಅನುಷ್ಠಾನವನ್ನು ಪೂರ್ಣಗೊಳಿಸಲಾಗುತ್ತದೆ. ಮೇಲ್ವಿಚಾರಣೆಯು ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಇತರ ಸಂಬಂಧಿತ ಮಧ್ಯಸ್ಥಗಾರರಿಗೆ ಪ್ರಾಮುಖ್ಯತೆಯನ್ನು ಹೊಂದಿರುವ ಪ್ರಾಜೆಕ್ಟ್ ಮಾಹಿತಿಯ ಸಂಗ್ರಹಣೆ, ರೆಕಾರ್ಡಿಂಗ್ ಮತ್ತು ವರದಿಯಾಗಿದೆ. ನಿಯಂತ್ರಣವು ಮಾನಿಟರ್ ಮಾಡಲಾದ ಡೇಟಾ ಮತ್ತು ಮಾಹಿತಿಯನ್ನು ಬಳಸಿಕೊಂಡು ನಿಜವಾದ ಕಾರ್ಯಕ್ಷಮತೆಯನ್ನು ಒಪ್ಪಂದಕ್ಕೆ ತರಲು ಯೋಜನೆ ಮಾಡುತ್ತದೆ. ಹೊಂದಾಣಿಕೆಗಳನ್ನು ಮಾಡುವ ಪ್ರಕ್ರಿಯೆಯಾಗಿದೆ. ಇದು ಯೋಜಿತ ಪ್ರಗತಿಯಿಂದ ವಿಚಲನಗಳನ್ನು ಸರಿಪಡಿಸುತ್ತದೆ. ನಿಯಂತ್ರಣದ ಉದ್ದೇಶ ಚಟುವಟಿಕೆಗಳ ಬದಲಾವಣೆಯ ಮೂಲಕ ಫಲಿತಾಂಶಗಳ ನಿಯಂತ್ರಣ. ಉದಾಹರಣೆಗೆ, ಕಾರ್ಖಾನೆಯ ನಿರ್ವಹಣೆಯು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಮಾಲಿನ್ಯ ನಿಯಂತ್ರಣ ಸಾಧನಗಳನ್ನು ಸ್ಥಾಪಿಸಲು ವಿಫಲವಾದರೆ 1981 ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1980 ಅಡಿಯಲ್ಲಿ ಕಾರ್ಖಾನೆಯ ನಿರ್ವಹಣೆಯ ವಿರುದ್ಧ ಮುಂದುವರಿಯಲು ನಾವು ನಿರ್ಧರಿಸಬಹುದು. ಮತ್ತೊಂದೆಡೆ, ಮೇಲ್ವಿಚಾರಣೆಯ ವೇಳೆ ನಿರ್ದಿಷ್ಟ ಚಟುವಟಿಕೆ ಯೋಜಿತ ನಿಯತಾಂಶ ಕಾಳದಿಂದ ವಿಚಲನಗೊಳ್ಳುತ್ತಿದೆ ಎಂದು ತೋರಿಸುತ್ತದೆ. ನಂತರ ನಿರ್ವಹಣೆಯ ನಿರ್ದಿಷ್ಟ ಚಟುವಟಿಕೆಯನ್ನು ಪುನಃ ಯೋಜಿಸಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಆದರೆ ಯೋಜಿತ ನಿಯತಾಂಶಗಳಿಂದ ಗಮನಾರ್ಹ ವ್ಯತ್ಯಾಸವಿದ್ದರೆ ಯಾವ ಕ್ರಮಗಳು ಬೇಕಾಗುತ್ತವೆ ಎಂಬುದನ್ನು ನಿರ್ಧರಿಸುವ ಮೊದಲು ವಿಚಲನದ ಮೂಲವನ್ನು ವಿಶ್ಲೇಷಿಸುವುದು ಮುಖ್ಯವಾಗಿದೆ. ನೀತಿ ಮೇಲ್ವಿಚಾರಣೆಯ ಉದ್ದೇಶವು ನೀತಿ ಅನುಷ್ಠಾನ ಪ್ರಕ್ರಿಯೆಯ ಮೂಲಕ ಉದ್ದೇಶಿತ ಫಲಿತಾಂಶಗಳನ್ನು ನೀಡಲು ಸಂಪನ್ಮೂಲ ಇನ್ಪುಟ್ಗಳನ್ನು ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ಬಳಸುವುದನ್ನು ಖಚಿತಪಡಿಸಿಕೊಳ್ಳುವುದು. ಸಂಪನ್ಮೂಲ ಬಳಕೆಯ ದಕ್ಷತೆ ಮತ್ತು ನೀತಿ ಅನುಷ್ಠಾನದ ಪರಿಣಾಮಕಾರಿತ್ವ ಎರಡಕ್ಕೂ ಬಳಸಲಾಗುವ ಮಾನದಂಡಗಳು ನೀತಿ ರಚನೆ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿವೆ. ಮಾನಿಟರ್ ಸಂಪನ್ಮೂಲ ಬಳಕೆಯನ್ನು ಮೌಲ್ಯಮಾಪನ ಮಾಡಲು ಸಾಧ್ಯವಾಗುತ್ತದೆ. ತಾಂತ್ರಿಕ ಚಟುವಟಿಕೆಗಳು ಮತ್ತು ನೀತಿ ಅನುಷ್ಠಾನದ ಫಲಿತಾಂಶಗಳು ವಿವರಗಳ ಮೊತ್ತದೊಂದಿಗೆ ಅಗತ್ಯವಿದ್ದಾಗ ಬದಲಾವಣೆಗಳು ಅಥವಾ ತಿದ್ದುಪಡಿಗಳನ್ನು ಮಾಡಲು ಮಾನಿಟರ್ಗೆ ಅನುಮತಿ ನೀಡುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ಮಾನಿಟರ್ ತುಂಬಾ ಎತ್ತರಕ್ಕೆ ಹಾರಿದರೆ ವಿವರಗಳು ಕಳೆದು ಹೋಗುತ್ತವೆ ಮತ್ತು ಪರಿಣಾಮಕಾರಿ ನೀತಿ ನಿಯಂತ್ರಣದ ಅವಕಾಶವು ಕೊನೆಗೊಳ್ಳುತ್ತದೆ. ಮಾನಿಟರ್ ಸಾಮಾನ್ಯವಾಗಿ ನೀತಿ ಕಾರ್ಯಕ್ರಮದ ವಿವರಗಳಲ್ಲಿ ಕೂತು ಹೋಗುತ್ತದೆ ಮತ್ತು ಒಟ್ಟಾರೆ ನೀತಿ ಕಾರ್ಯಕ್ಷಮತೆಯ ಮಾನದಂಡಗಳು ಮತ್ತು ಉದ್ದೇಶಗಳ ದೃಷ್ಟಿ ಕಳೆದುಕೊಳ್ಳುತ್ತದೆ. ನೀತಿ ಮೇಲ್ವಿಚಾರಣೆಯು ಪ್ರಕ್ರಿಯೆಗಳಿಗೆ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಲು ಮತ್ತು ಕಾರ್ಯಗತಗೊಳಿಸಲು ಸಹಾಯ ಮಾಡುತ್ತದೆ. ಇದು ನೀತಿ ಕಾರ್ಯಗತಗೊಳಿಸುವಿಕೆಯ ಪರಿಣಾಮಕಾರಿ ನಿಯಂತ್ರಣಕ್ಕಾಗಿ ಸರಿಯಾದ ಪ್ರಮಾಣದ ವಿವರಗಳನ್ನು ಒದಗಿಸುತ್ತದೆ.
ಪರಿಣಾಮಕಾರಿ ಮೇಲ್ವಿಚಾರಣೆಯು ಕಡಿಮೆ ಅವಧಿಯಲ್ಲಿ ಉತ್ತಮ ಫಲಿತಾಂಶಗಳೊಂದಿಗೆ ನೀತಿಯ ಸರಿಯಾದ ಕಾರ್ಯಗತಗೊಳಿಸುವಿಕೆಯನ್ನು ಖಚಿತಪಡಿಸುತ್ತದೆ ಎಂದು ಅನುಭವ ತೋರಿಸಿದೆ. ಸಾರ್ವಜನಿಕ ನೀತಿಗಳ ಪರಿಣಾಮಕಾರಿ ಮೇಲ್ವಿಚಾರಣೆ ವೆಚ್ಚ ಕಡಿತ, ಸಮಯ ನಿರ್ವಹಣೆ ಮತ್ತು ಪರಿಣಾಮಕಾರಿ ಸಂಪನ್ಮೂಲ ಬಳಕೆಯಲ್ಲಿ ಸಹಾಯ ಮಾಡುತ್ತದೆ. ನೀತಿ ನಿರೂಪಕರು ಮತ್ತು ನೀತಿ ಅನುಷ್ಠಾನಕಾರರಿಗೆ ಸಹಾಯ ಮಾಡುತ್ತದೆ. ನೀತಿ ನಿರೂಪಕರು ಮತ್ತು ಸಕಲ ನಿರ್ಧಾರಗಳನ್ನು ಮತ್ತು ನೀತಿಗಳನ್ನು ಮಾಡಲು ಅಗತ್ಯವಿರುವ ಮಾಹಿತಿಯನ್ನು ನೀಡುವ ಮಾಹಿತಿ ವ್ಯವಸ್ಥೆಯನ್ನು ರಚಿಸುವುದು ಮೇಲ್ವಿಚಾರಣೆಯಲ್ಲಿ ಪ್ರಮುಖ ವಿಷಯವಾಗಿದೆ. ಅದು ನೀತಿ ಕಾರ್ಯಕ್ರಮದ ಕಾರ್ಯಕ್ಷಮತೆ ನೀತಿಯ ಉದ್ದೇಶಗಳಿಗೆ ಸಾಧ್ಯವಾದಷ್ಟು ಹತ್ತಿರದಲ್ಲಿಡುತ್ತದೆ. ಆದ್ದರಿಂದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಪ್ರಕ್ರಿಯೆಗಳಿಗೆ ಸರಿಯಾದ ಪ್ರಾಮುಖ್ಯತೆಯನ್ನು ನೀಡುವುದು ಮತ್ತು ಸರಿಯಾಗಿ ವಿನ್ಯಾಸಗೊಳಿಸುವುದು ಮುಖ್ಯವಾಗಿದೆ. ಇದಲ್ಲದೆ ನೀತಿ ಬಳವಣಿಗೆಯ ಕಾರ್ಯಗಳು ಮತ್ತು ಉಪಕಾರ್ಯಗಳಲ್ಲಿ ಕೆಲಸ ಮಾಡುವವರಲ್ಲಿ ಸಮನ್ವಯ ಅಗತ್ಯವನ್ನು ಸಂವಹನ ಮಾಡಲು ಮೇಲ್ವಿಚಾರಣೆ ಸಹಾಯ ಮಾಡುತ್ತದೆ. ಟೆಕ್ನಿಕ್ಸ್ ಫಾರ್ ಪಾಲಿಸಿ ಮಾನಿಟರಿಂಗ್ ಅಂಡ್ ಅನಾಲಿಸಿಸ್. ನೀತಿ ಮಾನಿಟರಿಂಗ್ ಮತ್ತು ವಿಶ್ಲೇಷಣೆಗಾಗಿ ತಂತ್ರಗಳು. ಸಾರ್ವಜನಿಕ ನೀತಿಗಳ ಯಶಸ್ವಿ ಅನುಷ್ಠಾನದ ಪ್ರಚಾರಕ್ಕಾಗಿ ಮೇಲ್ವಿಚಾರಣೆ ಅತ್ಯುತ್ತಮ ತಂತ್ರವಾಗಿದೆ ಮತ್ತು ಈ ಪರಿಣಾಮಕ್ಕಾಗಿ ಸಂಶೋಧನಾ ವಿದ್ವಾಂಸರು ವಿವಿಧ ವಿಧಾನಗಳು ಮತ್ತು ತಂತ್ರಗಳನ್ನು ಪ್ರಚಾರ ಮಾಡಿದ್ದಾರೆ. ಸಾರ್ವಜನಿಕ ನೀತಿಗಳ ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಕೆಲವು ವಿಧಾನಗಳು. ಫಾರ್ಮೇಟಿವ್ ಅಪ್ರೋಚ್, ರಚನಾತ್ಮಕ ವಿಧಾನ, ಹೆಚ್ಚಾಗಿ ಅನುಷ್ಠಾಪಕರಿಗೆ ಪ್ರೋಗ್ರಾಂ ಅನ್ನು ನಿರ್ವಹಿಸುವ ಅಥವಾ ವಿತರಿಸುವ ವಿಧಾನವನ್ನು ಮೌಲ್ಯಮಾಪನ ಮಾಡಲು ತಂತ್ರಗಳನ್ನು ಒದಗಿಸುತ್ತದೆ. ಆದ್ದರಿಂದ ಈ ಮಾಹಿತಿಯನ್ನು ನೀತಿ ವಿತರಣಾ ಪ್ರಕ್ರಿಯೆಯನ್ನು ಹೆಚ್ಚು ಸರಿಪಡಿಸಲು ಅಥವಾ ಸುಧಾರಿಸಲು ಪರಿಣಾಮಕಾರಿಯಾಗಿ ಬಳಸಲಾಗುತ್ತದೆ. ಪರಿಣಾಮಕಾರಿಯ ಇದು ಕೇಂದ್ರೀಕೃತ ಮಾಹಿತಿ ವ್ಯವಸ್ಥೆಯನ್ನು ಒದಗಿಸಲು ಕಂಪ್ಯೂಟರ್ಗಳ ಬಳಕೆಯನ್ನು ಒಳಗೊಂಡಂತೆ ನಿರ್ವಹಣಾ ಮಾಹಿತಿ ವ್ಯವಸ್ಥೆಯ ರೂಪವನ್ನು ತೆಗೆದುಕೊಳ್ಳುತ್ತದೆ. ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ ಅಪ್ರೋಚ್, ಕಾರ್ಯಕ್ಷಮತೆ ಮಾಪನ ವಿಧಾನ. ಮಾಪನವು ಹೋಲುತ್ತದೆ. ಇದರರ್ಥ ಎಲ್ಲದರಲ್ಲೂ ಕಾರ್ಯಕ್ಷಮತೆ ಸೂಚಕಗಳನ್ನು ವೀಕ್ಷಿಸುವುದು. ಯಾವುದೇ ಆರಂಭಿಕ ಲಭ್ಯವಿರುವ ಚಿಹ್ನೆಗಳನ್ನು ಪತ್ತೆ ಹಚ್ಚುವ ದೃಷ್ಟಿಯಿಂದ ನಿಯತಾಂಕಗಳು, ಅಪೇಕ್ಷಿತ ಫಲಿತಾಂಶಗಳು ಅಥವಾ ಕಾರ್ಯಕ್ಷಮತೆಯಿಂದ ವಿಚಲನಗಳು ಉಂಟಾಗುತ್ತವೆ. ಮ್ಯಾನೇಜರಿಯಲ್ ಅಪ್ರೋಚ್. ಮ್ಯಾನೇಜರಿಯಲ್ ಅಪ್ರೋಚ್ ಅಂದರೆ ಮಾನಿಟರಿಂಗ್ಗೆ ಮ್ಯಾನೇಜರಿಯಲ್ ವಿಧಾನವು ಉತ್ತಮ ನೀತಿ ಫಲಿತಾಂಶಗಳನ್ನು ಉತ್ಪಾದಿಸುವ ಸಲುವಾಗಿ ಹೆಚ್ಚು ಅಥವಾ ಕಡಿಮೆ ವ್ಯವಹಾರ ರೀತಿಯ ಶೈಲಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ 3 ವಿಧಾನಗಳು. ಅವುಗಳೆಂದರೆ ಕ್ರಿಟಿಕಲ್ ಪಾತ್ ಮೆಥಡ್, ಪ್ರೋಗ್ರಾಂ ಮೌಲ್ಯಮಾಪನ ಮತ್ತು ವಿಮರ್ಶೆ ತಂತ್ರ ಮತ್ತು ಯೋಜನೆ ಪ್ರೋಗ್ರಾಮಿಂಗ್ ಬಜೆಟಿಂಗ್ ಸಿಸ್ಟಮ್ ಎರಡೂ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮುನ್ನಡೆಯನ್ನು ಗಳಿಸಿವೆ. ಸಿಸ್ಟಮ್ಸ್ ಅಪ್ರೋಚ್ ಕಾರ್ಟರ್ ಎಂದು ಸೂಚಿಸುವ ಅನುಷ್ಠಾನ ವ್ಯವಸ್ಥೆಯ 4 ರೀತಿಯ ನಿಯಂತ್ರಣವನ್ನು ಒಳಗೊಂಡಿದೆ. ಕಾಲಾನಂತರದಲ್ಲಿ ಸಮನ್ವಯ, ನಿರ್ದಿಷ್ಟ ಸಮಯಗಳಲ್ಲಿ ಸಮನ್ವಯ, ವಿವರವಾದ ಲಾಜಿಸ್ಟಿಕ್ಸ್ ಮತ್ತು ವೇಳಾಪಟ್ಟಿ ಮತ್ತು ರಚನಾತ್ಮಕ ಗಡಿಗಳನ್ನು ರಕ್ಷಿಸುವುದು ಮತ್ತು ನಿರ್ವಹಿಸುವುದು. ಹಾಗೆ ಪರಿಣಾಮಕಾರಿ ಮೇಲ್ವಿಚಾರಣೆಗಾಗಿ ಟೀಮ್ ವರ್ಕ್ನ ಪ್ರಾಮುಖ್ಯತೆಯನ್ನು ಕೇಂದ್ರೀಕರಿಸುವ ಮೂಲಕ ನೀತಿ ಕಾರ್ಯಕ್ರಮಗಳಲ್ಲಿ ಉತ್ತಮ ಮಟ್ಟದ ಸಹಕಾರ ಮತ್ತು ಸಮನ್ವಯವನ್ನು ಸಾಧಿಸಲು ಸಿಸ್ಟಮ್ಸ್ ವಿಧಾನವು ಒತ್ತಡವನ್ನು ನೀಡುತ್ತದೆ ಎಂದು ಒತ್ತಿ ಹೇಳಬಹುದು. ಪವರ್ ಅಂಡ್ ಕಂಪ್ಲೈಯನ್ಸ್ ಅಪ್ರೋಚಸ್, ಅಧಿಕಾರ ಮತ್ತು ಅನುಸರಣೆ ವಿಧಾನಗಳು. ಸರಕು ಮತ್ತು ಸೇವೆಗಳ ರೂಪದಲ್ಲಿ ನೀತಿ ವಿತರಣೆಯ ಅನುಷ್ಠಾನ, ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಅನುಸರಣೆ ಅಂತಿಮವಾಗಿ ನೀತಿ ನಿರೂಪರ ಉದ್ದೇಶಗಳನ್ನು ಪೂರೈಸುತ್ತದೆ. ಈ ಸಂದರ್ಭದಲ್ಲಿ ಬೋಳಿ 3 ರೀತಿಯ ಶಕ್ತಿಗಳ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತದೆ: ಬೆದರಿಕೆ, ವಿನಿಮಯ ಮತ್ತು ಪ್ರೀತಿ. ಬೆದರಿಕೆಗಳ ಮೂಲಕ ಜಾರಿಗೊಳಿಸುವಿಕೆಯ ಉತ್ಪಾದಕ ಮತ್ತು ಸಮಗ್ರ ಪರಿಣಾಮಗಳನ್ನು ಉಂಟು ಮಾಡಬಹುದು. ವಿನಿಮಯ ಶಕ್ತಿಯ ಬಳಕೆಯು ವ್ಯಾಪಾರದ ನಿಯಮಗಳನ್ನು ಇತ್ಯರ್ಥಗೊಳಿಸಲು ಚೌಕಾಶಿಯನ್ನು ಒಳಗೊಂಡಿರಬಹುದು. ಪ್ರೀತಿಯ ಶಕ್ತಿಯು ನೈತಿಕ ಪ್ರಜ್ಞೆ ಮತ್ತು ಪೌರತ್ವದ ಪ್ರಜ್ಞೆಗೆ ಮನವಿಯನ್ನು ಒಳಗೊಂಡಿರಬಹುದು. ನೀತಿ ಮೇಲ್ವಿಚಾರಣೆಗೆ ಈ ವಿಧಾನಗಳ ಜೊತೆಗೆ ನೀತಿ ಮೇಲ್ವಿಚಾರಣೆಯ ವಿವಿಧ ತಂತ್ರಗಳಿವೆ. ಈಗ ನಾವು ಮುಖ್ಯ ತಂತ್ರಗಳನ್ನು ಚರ್ಚಿಸಲಿದ್ದೇವೆ. ನೀತಿ ಚಕ್ರದಲ್ಲಿ ಇತರ ಚಟುವಟಿಕೆಗಳಂತೆ ಮೇಲ್ವಿಚಾರಣೆ ಮಾಡುವುದು, ಹೂಡಿಕೆ ಸೇರಿದಂತೆ ಗಮನಾರ್ಹ ಮಟ್ಟದ ಪ್ರಯತ್ನದ ಅಗತ್ಯವಿದೆ. ಸಾರ್ವಜನಿಕ ನೀತಿ ವಿತರಣೆಯ ಹಲವಾರು ಅಂಶಗಳಲ್ಲಿ ಮಾನಿಟರಿಂಗ್ ಪಾತ್ರವನ್ನು ಹೊಂದಿದೆ. ನೀತಿ ಕಾರ್ಯಕ್ಷಮತೆಯ ದೃಷ್ಟಿಕೋನದಿಂದ ನೀತಿಯಲ್ಲಿ 3 ಕ್ಷೇತ್ರಗಳಿವೆ. ಮೇಲ್ವಿಚಾರಣೆಯು ತನ್ನ ಪಾತ್ರವನ್ನು ನಿರ್ವಹಿಸಬೇಕು. 1. ಟೆಕ್ನಿಕಲ್ ಪರ್ಫಾರ್ಮೆನ್ಸ್, ತಾಂತ್ರಿಕ ಕಾರ್ಯಕ್ಷಮತೆ. 2ನೇಯದು ಟೈಮ್ ಪರ್ಫಾರ್ಮೆನ್ಸ್, ಸಮಯ ಪ್ರದರ್ಶನ. ಮತ್ತು 3ನೇಯದು ಕಾಸ್ಟ್ ಪರ್ಫಾರ್ಮೆನ್ಸ್, ವೆಚ್ಚದ ಕಾರ್ಯಕ್ಷಮತೆ. ಈ 3 ಕ್ಷೇತ್ರಗಳ ಮೇಲ್ವಿಚಾರಣೆ ಹಲವಾರು ತಂತ್ರಗಳನ್ನು ಒಳಗೊಂಡಿರುತ್ತದೆ. ಇವುಗಳನ್ನು ಪಾಲಿಸಿ ವಿತರಣೆಯಲ್ಲಿ ಅನ್ವಯಿಸಲಾಗುತ್ತದೆ. ನಾವು ಈಗ ಇವುಗಳ ಮೇಲೆ ಕೇಂದ್ರೀಕರಿಸೋಣ.
ಮಾನಿಟರಿಂಗ್ ಟೆಕ್ನಿಕಲ್ ಪರ್ಫಾರ್ಮೆನ್ಸ್, ಮಾನಿಟರಿಂಗ್ ತಾಂತ್ರಿಕ ಕಾರ್ಯಕ್ಷಮತೆ. ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ಕೆಲವು ತಂತ್ರಗಳ ಅನ್ವಯದ ಮೂಲಕ ಪಾಲಿಸಿ ವಿತರಣೆಯಲ್ಲಿ ತೊಡಗಿರುವ ಹಲವಾರು ತಾಂತ್ರಿಕ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮತ್ತು ನಿಯಂತ್ರಿಸುವ ಅಗತ್ಯವಿದೆ. ಕೆಲವು ಪ್ರಮುಖ ತಂತ್ರಗಳನ್ನು ಇಲ್ಲಿ ವಿವರಿಸಲಾಗಿದೆ. ಮಾನಿಟರ್ ಆಗಿ ಚಟುವಟಿಕೆ ತಂಡ ಮೊದಲ ಸ್ಥಾನದಲ್ಲಿ ವಿತರಣೆಗೆ ಕಾರಣವಾಗುವ ಕೆಲಸವನ್ನು ನಡೆಸಲು ಹೆಚ್ಚು ನೇರವಾಗಿ ಜವಾಬ್ದಾರರಾಗಿರುವ ಚಟುವಟಿಕೆ ತಂಡಕ್ಕೆ ಮೇಲ್ವಿಚಾರಣೆಯ ಕಾರ್ಯವನ್ನು ನಿಯೋಜಿಸಬೇಕಾಗುತ್ತದೆ. ಪರಿಣಾಮಕಾರಿಯಾಗಲು ಮೇಲ್ವಿಚಾರಣಾ ತಂಡವನ್ನು ನೀತಿ ವಿತರಣೆಯ ಕಾರ್ಯಾಚರಣೆಯ ಹಂತಗಳಿಗೆ ನಿಯೋಜಿಸಬೇಕಾಗುತ್ತದೆ. ಚಟುವಟಿಕೆ ಬಾರ್ ಚಾರ್ಟ್. ನೀತಿಯ ತಾಂತ್ರಿಕ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಚಟುವಟಿಕೆ ಬಾರ್ ಚಾರ್ಟ್ ಒಂದು ಮೂಲಭೂತ ಸಾಧನವಾಗಿದೆ. ಚಾರ್ಟ್ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸಬಹುದು. ಸಾಧಿಸಬೇಕಾದ ಉದ್ದೇಶಗಳ ಪಟ್ಟಿ, ಪಾಲಿಸಿ ವಿತರಣೆಗಾಗಿ ಕ್ಯಾಲೆಂಡರ್, ಪ್ರಾರಂಭ ಮತ್ತು ಅಂತ್ಯದ ದಿನಾಂಕಗಳೊಂದಿಗೆ ನಿರ್ವಹಿಸಬೇಕಾದ ಕಾರ್ಯಕ್ರಮಗಳು, ಚಟುವಟಿಕೆಗಳ ಪಟ್ಟಿ ಮತ್ತು ನಿಯೋಜಿಸಲಾದ ಕಾರ್ಯಕ್ರಮಗಳು ಮತ್ತು ಜವಾಬ್ದಾರಿಗಳೊಂದಿಗೆ ಜನರ ಪಟ್ಟಿ. ಚಟುವಟಿಕೆ ಬಾರ್ ಚಾರ್ಟ್ ಪ್ರತಿ ತಾಂತ್ರಿಕ ಚಟುವಟಿಕೆಯನ್ನು ಸಮಯ ಮತ್ತು ವಿತರಣೆಗಳ ಮೂಲಕ ಯೋಜಿಸುತ್ತದೆ. ಇದು ಒಂದು ಸ್ಥಳವಾಗಿದೆ ಅಲ್ಲಿ ವಿತರಣೆಗಳು ನೀತಿ ನಿರ್ವಹಣೆಗೆ ಪ್ರಮುಖ ಸಾಧನಗಳಾಗಿವೆ. ಅವುಗಳು ಸ್ಪಷ್ಟವಾದ ಫಲಿತಾಂಶಗಳಾಗಿವೆ. ಇದು ಕಾರ್ಯಕ್ಷಮತೆಯನ್ನು ಸೂಚಿಸುತ್ತದೆ. ಕೆಲವೊಮ್ಮೆ ಅವು ಪೂರ್ಣಗೊಂಡ ಕಾರ್ಯಗಳ ಲಿಖಿತ ವರದಿಗಳು ಮತ್ತು ಆ ಕಾರ್ಯಗಳ ಫಲಿತಾಂಶಗಳು. ಇತರ ಸಮಯಗಳಲ್ಲಿ ಸಿಬ್ಬಂದಿ ಹಂಚಿಕೆ ಮ್ಯಾಟ್ರಿಕ್ಸ್ ಅನ್ನು ತೋರಿಸಲು ಯೋಜನಾ ದಾಖಲೆಯನ್ನು ಅಭಿವೃದ್ಧಿಪಡಿಸಬಹುದು. ಲಭ್ಯವಿರುವ ಪ್ರೋಗ್ರಾಂ ಸಿಬ್ಬಂದಿಯನ್ನು ನಾವು ಹೇಗೆ ನಿಯೋಜಿಸಬೇಕು ಎಂಬುದನ್ನು ನಿರ್ಧರಿಸಲು ಇದನ್ನು ಬಳಸಬಹುದು. ಪ್ರಪೋರ್ಷನ್ ಕಂಪ್ಲೀಟೆಡ್ ಮೆಷರ್ಸ್, ಅನುಪಾತ, ಪೂರ್ಣಗೊಂಡ ಕ್ರಮಗಳು. ಕೆಲವು ಮೇಲ್ವಿಚಾರಣಾ ತಜ್ಞರು ಇತರ ವಿಧದ ನೀತಿ ನಿರ್ವಹಣೆಯ ಬಗ್ಗೆ ಯೋಚಿಸುತ್ತಾರೆ. ಇದರಲ್ಲಿ ತಾಂತ್ರಿಕ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಅನುಪಾತ ಸಂಪೂರ್ಣ ಕ್ರಮಗಳನ್ನು ಬಳಸಬಹುದು. ಉದಾಹರಣೆಗೆ, ರಾಷ್ಟ್ರೀಯ ಆರೋಗ್ಯ ನೀತಿ ಕೆಲವು ಗುರಿಗಳನ್ನು ನಿಗದಿಪಡಿಸುತ್ತದೆ ಮೇಲೆ ಸಾಧಿಸಬೇಕು. NHB ಬಡವರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಖಾತ್ರಿಪಡಿಸುವ ಮೂಲಕ ಆರೋಗ್ಯಕರ ಭಾರತಕ್ಕೆ ಸಮಗ್ರ ಮಾರ್ಗಸೂಚಿ ಎಂದೇ ಬಂದಿದೆ. ಈ ಅನುಪಾತ ಮುಗಿದ ಅಳತೆಯ ಇನ್ನೊಂದು ಉದಾಹರಣೆ ಎಂದರೆ ರಸ್ತೆಯ ನಿರ್ಮಾಣ. ಹೊಸ ಬಿಜೆಪಿ ಸರ್ಕಾರ 2014 ಬಜೆಟ್ನಲ್ಲಿ 2016 ಹಣಕಾಸು ವರ್ಷದಲ್ಲಿ 25 ಕಿಲೋಮೀಟರ್ ದಿನದ ರಸ್ತೆ ನಿರ್ಮಾಣವನ್ನು ಸಾಧಿಸಲು ನೀತಿ ಕ್ರಮಗಳನ್ನು ಘೋಷಿಸಿತು. ಇದು ದೊಡ್ಡ ಜಿಗಿತವಾಗಿದೆ. 2014 ಹಣಕಾಸು ವರ್ಷದಲ್ಲಿ 8 ಕಿಲೋಮೀಟರ್ ತಾಂತ್ರಿಕ ಕಾರ್ಯಕ್ಷಮತೆಯ ಮೇಲ್ವಿಚಾರಣೆ ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಯಲಾಗುತ್ತದೆ. ಎಲ್ಲಾ ಮೇಲ್ವಿಚಾರಣೆಯಂತೆ ಇದು ಯೋಜನಾ ಹಂತದಲ್ಲಿ ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ಚಟುವಟಿಕೆಯ ತಂಡವು ಅದರ ಸಾಧನೆಯ ದರವನ್ನು ಪ್ರಮಾಣದಲ್ಲಿ ಊಹಿಸುತ್ತದೆ. ನಂತರ ಈ ನೀತಿಯ ಯೋಜನೆಯ 1 ತಿಂಗಳ ಕೊನೆಯಲ್ಲಿ ನಿರ್ಮಿಸಲಾದ ರಸ್ತೆಯ ನಿಜವಾದ ಅನುಪಾತವನ್ನು ಅಳೆಯಲು ಚಟುವಟಿಕೆ ತಂಡಕ್ಕೆ ಸಾಧ್ಯವಿದೆ. ನೀತಿಯನ್ನು ತಲುಪಿಸುವ ವಿಧಾನಕ್ಕೆ ಸಂಬಂಧಿಸಿ ಇದು ಸರ್ಕಾರಿ ಚಟುವಟಿಕೆ ತಂಡಗಳಿಗೆ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿವೆ. ಪಿಯರ್ ರಿವ್ಯೂ. ಪೀರ್ ಪದವು ತಾಂತ್ರಿಕವಾಗಿ ಅರ್ಹತೆ ಹೊಂದಿರುವ ಜನರ ಗುಂಪನ್ನು ಸರಳವಾಗಿ ಉಲ್ಲೇಖಿಸುತ್ತದೆ. ಉದಾಹರಣೆಗೆ, ನ್ಯಾಯಾಧೀಶರು, ವೈದ್ಯರು, ಇಂಜಿನಿಯರ್ಗಳು ಇತ್ಯಾದಿ. ತಾಂತ್ರಿಕ ಕಾರ್ಯಕ್ಷಮತೆ ಹೆಚ್ಚು ವಸ್ತುನಿಷ್ಠ ಕ್ರಮಗಳು ಲಭ್ಯವಿಲ್ಲದಿದ್ದಾಗ ಪಿಯರ್ಗಳನ್ನು ಬಳಸಲಾಗುತ್ತದೆ. ನೀತಿ ವಿತರಣೆಯ ತಾಂತ್ರಿಕ ಕಾರ್ಯಕ್ಷಮತೆಯನ್ನು ಅಳೆಯುವ ತಂತ್ರವು ಯಾವುದೇ ಸಮಯದಲ್ಲಿ ತಾಂತ್ರಿಕ ಪೂರ್ಣಗೊಳಿಸುವಿಕೆಯ ಮಟ್ಟವನ್ನು ಅಂದಾಜು ಮಾಡಲು ಗುಂಪಿನ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತದೆ. ಅವರು ಗೆಳೆಯರು ಎಂಬ ಅಂಶವು ಅವರು ಸಹೋದ್ಯೋಗಿಗಳು ಎಂದು ಸೂಚಿಸುತ್ತದೆ. ಕಾರ್ಯಕ್ರಮ ಅನುಷ್ಠಾನ ಸಿಬ್ಬಂದಿ ವಿಶೇಷವಾಗಿ ಮಾಡಿದ ಕೆಲಸದ ಗುಣಮಟ್ಟವನ್ನು ಮೌಲ್ಯಮಾಪನ ಮಾಡಲು ಇದು ಉಪಯುಕ್ತವಾಗುತ್ತದೆ. ತಾಂತ್ರಿಕ ಗೆಳೆಯರು ನೀತಿ ಕಾರ್ಯಕ್ರಮದ ಉದ್ದೇಶ ಮತ್ತು ಪ್ರಸ್ತುತತೆ, ಎದುರಿಸಿದ ತಾಂತ್ರಿಕ ಸಮಸ್ಯೆಗಳು ಮತ್ತು ನೀತಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವ ಮಾರ್ಗವನ್ನು ಪರಿಶೀಲಿಸುತ್ತಾರೆ. ಪಿಯರ್ ವಿಮರ್ಶೆಯು ಅದರ ಪರಿಣಾಮಕಾರಿತ್ವಕ್ಕಾಗಿ ಗೆಳೆಯರ ಜ್ಞಾನ, ಸಾಮರ್ಥ್ಯ ಮತ್ತು ವರ್ತನೆಯನ್ನು ಅವಲಂಬಿಸಿರುತ್ತದೆ. ತಾಂತ್ರಿಕ ಪರಿಶೀಲನೆಯ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಯಿಂದ ಮೇಲ್ವಿಚಾರಣೆಯನ್ನು ಮಾಡಲಾಗುತ್ತದೆ. ಮೂರನೇ ವ್ಯಕ್ತಿಯು ತಾಂತ್ರಿಕ ವಿಮರ್ಶೆಯು ಪೀರ್ ವಿಮರ್ಶೆಯಂತೆ ಕಾರ್ಯನಿರ್ವಹಿಸುತ್ತದೆ, ಆದರೆ ಅದರಲ್ಲಿರುವ ಜನರು ನೀತಿ ಕಾರ್ಯಕ್ರಮದಲ್ಲಿ ಹೆಚ್ಚು ನಿಕಟವಾಗಿ ತೊಡಗಿಸಿಕೊಂಡಿರುವವರಿಗೆ ಹೆಚ್ಚಾಗಿ ತಿಳಿದಿಲ್ಲ. ಕೆಲವೊಮ್ಮೆ ಪ್ರೋಗ್ರಾಂ ಪ್ರಾಯೋಜಕರು, ನಿಧಿಗಳು ಮತ್ತು ಸ್ಟೀರಿಂಗ್ ನೀತಿ ಕಾರ್ಯಕ್ರಮದಲ್ಲಿ ಆಸಕ್ತಿ ಅಥವಾ ಪಾಲನ್ನು ಹೊಂದಿರದ ಪಕ್ಷಗಳಿಂದ ತಾಂತ್ರಿಕ ಕಾರ್ಯಕ್ರಮದ ಮೇಲ್ವಿಚಾರಣೆ ಮಾಡಲು ಸಮಿತಿಯ ಸದಸ್ಯರು ಬಯಸುತ್ತಾರೆ. ಕೆಲವೊಮ್ಮೆ ಈ ವಿಧಾನವನ್ನು ಕಾರ್ಯಕ್ರಮದಲ್ಲಿ ಬಿಕ್ಕಟ್ಟಿನ ಹಂತಗಳಿಗೆ ಅಳವಡಿಸಿಕೊಳ್ಳಲಾಗುತ್ತದೆ, ಆದರೆ ದೊಡ್ಡ ಮತ್ತು ಸಂಕೀರ್ಣವಾದ ನೀತಿ ಕಾರ್ಯಕ್ರಮಗಳಲ್ಲಿ ಅರಣ್ಯ, ಆರೋಗ್ಯ ಮತ್ತು ಶಿಕ್ಷಣ ಸಾಕಷ್ಟು ನೀತಿ ನಿಯಂತ್ರಣವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುವ ಅವಧಿಗಳಲ್ಲಿ ಅವು ಸಂಭವಿಸುವಂತೆ ಯೋಚಿಸಬಹುದು. ಮುಖ್ಯ ಅನುಕೂಲವೆಂದರೆ
ವಸ್ತುನಿಷ್ಠತೆ ಮತ್ತು ಪರಿಣತಿ. ಮೂರನೇ ವ್ಯಕ್ತಿ ಕಾರ್ಯಕ್ರಮಕ್ಕೆ ತರಬಹುದು ಎಂಬುದು ವಾಡಿಕೆ ಇದೆ. ನಡೆಯುತ್ತಿರುವ ಯೋಜನಾ ನಿರ್ವಹಣಾ ಪ್ರಕ್ರಿಯೆಯ ಭಾಗವಾಗಿ ಯೋಜಿಸಿದರೆ ಅದು ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ. ಇದಲ್ಲದೆ ತಾಂತ್ರಿಕ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಈ 5 ತಂತ್ರಗಳ ಸಂಯೋಜನೆಯನ್ನು ಅನ್ವಯಿಸಿದಾಗ ಹೆಚ್ಚು ಶಕ್ತಿಯುತವಾಗಿದೆ ಎಂದು ಇಲ್ಲಿ ಸೇರಿಸಲಾಗಿದೆ. ಮಾನಿಟರಿಂಗ್ ಟೈಮ್ ಪರ್ಫಾರ್ಮೆನ್ಸ್. ಮಾನಿಟರಿಂಗ್ ಸಮಯದ ಕಾರ್ಯಕ್ಷಮತೆ. ಸಮಯದ ಮೇಲ್ವಿಚಾರಣೆಯ ಉದ್ದೇಶವು ಸಕಾಲಿಕ ನೀತಿ ವಿವರಣೆಯನ್ನು ಖಚಿತಪಡಿಸುವುದು. ಸಮಯ ನೀತಿ ವಿತರಣೆಯ ಸಂದರ್ಭದಲ್ಲಿ ವೇಳಾಪಟ್ಟಿಗಳ ರೂಪದಲ್ಲಿ ಯೋಜಿಸಲಾಗಿದೆ. ಕಾರ್ಯಕ್ರಮಗಳು ಯಾವಾಗ ಪೂರ್ಣಗೊಳ್ಳುತ್ತವೆ ಅಥವಾ ನಿಜವಾಗಿ ಚಲಿಸಬೇಕೆಂದು ನಿರೀಕ್ಷಿಸಲಾಗಿದೆ ಎಂಬುದರ ಕುರಿತು ಚಟುವಟಿಕೆಯ ಪಟ್ಟಿಯ ಚಾರ್ಟ್ನಲ್ಲಿ ಒಬ್ಬರು ಸೂಚಿಸಿದರೆ, ನಿರ್ದಿಷ್ಟ ನೀತಿಯ ತಾಂತ್ರಿಕ ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ಸಮಯವನ್ನು ಮೇಲ್ವಿಚಾರಣೆ ಮಾಡುವ ಉಪಯುಕ್ತ ವಿಧಾನವನ್ನು ಒಬ್ಬರು ಹೊಂದಿರುತ್ತಾರೆ. ಸಮಯದ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು 2 ತಂತ್ರಗಳು ಉಪಯುಕ್ತವೆಂದು ಕಂಡುಬಂದಿದೆ. ಅವುಗಳೆಂದರೆ ಸಂಪನ್ಮೂಲ ಪಟ್ಟಿ ಚಾರ್ಟ್ ಮತ್ತು ವೆಚ್ಚದ ವೇಳಾಪಟ್ಟಿ. ರಿಸೋರ್ಸ್ ಬಾರ್ ಚಾರ್ಟ್ ಮತ್ತು ಅವನ ಸಂಪರ್ಕಗಳು ಹಂಚಿಕೊಳ್ಳಬಹುದಾದ ಸಂಪನ್ಮೂಲಗಳ ಪ್ರಮಾಣವು ಹಂಚಿಕೆಯ ಸಮಯವನ್ನು ಅವಲಂಬಿಸಿರುತ್ತದೆ ಮತ್ತು ಹಂಚಿಕೆಗೆ ಲಭ್ಯವಿರುವ ಸಂಪನ್ಮೂಲಗಳ ಒಟ್ಟು ಪೂರೈಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನೀತಿ ಕಾರ್ಯಕ್ರಮದ ಎಲ್ಲಾ ಚಟುವಟಿಕೆಗಳ ಮೇಲೆ ವೇಳಾಪಟ್ಟಿ ವಿಳಂಬಗಳ ಪರಿಣಾಮ ಏನೆಂದು ಪರಿಗಣಿಸಲು ಸಂಪನ್ಮೂಲಗಳ ಪಟ್ಟಿ ಚಾರ್ಟ್ ನಮಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಪುನರ್ವಯನಗೊಳಿಸುವಿಕೆ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ 5 ವರ್ಷಗಳಲ್ಲಿ ಪುನಶ್ಚೇತನಗೊಳ್ಳಲಿರುವ 500 ನಗರಗಳಲ್ಲಿ 476 ನಗರಗಳನ್ನು ಆಯ್ಕೆ ಮಾಡಲಾಗಿದೆ. ಸಂಪನ್ಮೂಲ ಪಟ್ಟಿಯ ಚಾರ್ಟ್ನ ಸಹಾಯದಿಂದ ಯಾವುದೇ ರೀತಿಯ ಸಂಪನ್ಮೂಲಗಳನ್ನು ಚಾರ್ಟ್ನಲ್ಲಿ ಸಮಯಕ್ಕೆ ವಿರುದ್ಧವಾಗಿ ಜೋಡಿಸಬಹುದು ಮತ್ತು ನಂತರ ಒಬ್ಬರು ಕಂಡುಹಿಡಿಯಬಹುದು. ಉದಾಹರಣೆಗೆ, ನೀತಿ ಮಾನವ ಶಕ್ತಿ ಮತ್ತು ನಿರ್ವಹಣೆಗಾಗಿ ಸಲಹೆಗಾರರನ್ನು ಸಜ್ಜುಗೊಳಿಸುವಲ್ಲಿ ಸ್ವಲ್ಪ ವಿಳಂಬವಾಗಿದೆ. ಆದ್ದರಿಂದ ಈ ಮೇಲ್ವಿಚಾರಣಾ ಸಾಧನವು ಲಾಜಿಸ್ಟಿಕ್ಸ್ ಜನರು ಸಲಹೆಗಾರರನ್ನು ವ್ಯವಸ್ಥೆಗೊಳಿಸಬೇಕು ಇತ್ಯಾದಿಗಳನ್ನು ಊಹಿಸಲು ನಮಗೆ ಸಹಾಯ ಮಾಡುತ್ತದೆ. ತಜ್ಞರ ಆಗಮನದ ವಿಳಂಬಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಂಪನ್ಮೂಲ ಪಟ್ಟಿ ಚಾರ್ಟ್ನಲ್ಲಿ ದಾಖಲಿಸಬಹುದಾಗಿದೆ. ಶೆಡ್ಯೂಲ್ ಆಫ್ ಎಕ್ಸ್ಪೆಂಡಿಚರ್. ವೆಚ್ಚದ ವೇಳಾಪಟ್ಟಿ. ವೇಳಾಪಟ್ಟಿಯಲ್ಲಿ ನೀತಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ಸಮಯದ ಆಯಾಮಕ್ಕೆ ವಿರುದ್ಧವಾಗಿ ವೆಚ್ಚವನ್ನು ಜೋಡಿಸಲು ಸಹ ಸಾಧ್ಯವಿದೆ. ನೀತಿ ಕಾರ್ಯಕ್ರಮದ ತಾಂತ್ರಿಕ ಕಾರ್ಯಕ್ಷಮತೆಯೊಂದಿಗೆ ಕಾರ್ಯಕ್ರಮಕ್ಕಾಗಿ ವೆಚ್ಚದ ವೇಳಾಪಟ್ಟಿಯನ್ನು ಯೋಜಿಸಲು ಸಾಧ್ಯವಿದೆ. ಉದಾಹರಣೆಗೆ, ಒಮ್ಮೆ ವ್ಯಕ್ತಿಯ ಬಜೆಟ್ ಚಟುವಟಿಕೆಗಳು ಮುಗಿದಿವೆ, ಬಜೆಟ್ಗಳನ್ನು ಔಟ್ಪುಟ್ ಮೂಲಕ ಒಟ್ಟುಗೂಡಿಸಬಹುದು. ನಂತರ ವಿಭಾಗದ ಮುಖ್ಯಸ್ಥರು ಕಾರ್ಯಕ್ರಮದ ಉದ್ದಕ್ಕೂ ನಿರೀಕ್ಷಿತ ಮಾಸಿಕ ವೆಚ್ಚಗಳನ್ನು ಲೆಕ್ಕ ಹಾಕಬಹುದು. ಹೀಗಾಗಿ ಚಟುವಟಿಕೆ ಮಟ್ಟದ ಮಾನಿಟರಿಂಗ್ ಡೇಟಾದ ಆಧಾರದ ಮೇಲೆ ನೀತಿ ನಿರ್ವಹಣಾ ತಂಡಕ್ಕೆ ನೀತಿ ವಿತರಣೆಯ ವೆಚ್ಚದ ಆಧಾರದ ಮೇಲೆ ದರವನ್ನು ಮೇಲ್ವಿಚಾರಣೆ ಮಾಡಲು ಸ್ವರೂಪವು ಅನುಮತಿ ನೀಡುತ್ತದೆ. ನೀತಿ ಕಾರ್ಯಕ್ರಮದ ಎಲ್ಲಾ ಚಟುವಟಿಕೆಗಳಾದ್ಯಂತ ವೆಚ್ಚದ ದರವನ್ನು ತಿಳಿದುಕೊಳ್ಳುವ ಉದ್ದೇಶಕ್ಕಾಗಿ ಚಾರ್ಟ್ ಅನ್ನು ಅಭಿವೃದ್ಧಿ ಪಡಿಸಬಹುದಾಗಿದೆ. ಮಾನಿಟರಿಂಗ್ ಕಾಸ್ಟ್ ಪರ್ಫಾರ್ಮೆನ್ಸ್. ಬಜೆಟ್ ಸಾಮಾನ್ಯವಾಗಿ ಸರ್ಕಾರ ಅನುಸರಿಸುವ ನೀತಿಗಳನ್ನು ಪ್ರತಿಬಿಂಬಿಸುತ್ತದೆ. 1980ರ ದಶಕದಿಂದಲೂ ಕಂಪ್ಯೂಟರ್ ನೆರವಿನ ತಂತ್ರಜ್ಞಾನ ಮತ್ತು ಉತ್ತಮ ಪ್ರಮಾಣೀಕರಣದ ಪ್ರಗತಿಯೊಂದಿಗೆ ಬಜೆಟ್ ತಂತ್ರಗಳು ಮತ್ತು ವಿಧಾನಗಳ ವಿಷಯದಲ್ಲಿ ಗಮನಾರ್ಹ ಪ್ರಗತಿಯನ್ನು ಮಾಡಿದೆ. ಒಟ್ಟಾರೆ ನೀತಿ ಕಾರ್ಯಕ್ರಮದ ಬಜೆಟ್ ಅನ್ನು ಮೇಲ್ವಿಚಾರಣೆಗೆ ಒಂದು ಸಾಧನವಾಗಿರಬಹುದು. ಅದನ್ನು ನಿಜವಾದ ವೆಚ್ಚಗಳಿಗೆ ಹೋಲಿಸಿದಲ್ಲಿ ಅವುಗಳು ತಗಲುತ್ತವೆ. ಅದರ ಪ್ರಾಥಮಿಕ ನ್ಯೂನತೆ ಎಂದರೆ ಹಣಕಾಸಿನ ವಿಚಲನದ ಸೂಚನೆಯು ಅದರ ಬಗ್ಗೆ ಏನನ್ನು ಮಾಡಲು ತಡವಾಗಿ ಬರಬಹುದು, ಏಕೆಂದರೆ ಕಾರ್ಯಕ್ರಮದ ಬಜೆಟ್ ಒಟ್ಟು ವೆಚ್ಚದ ವರ್ಗದ ಮೊತ್ತವನ್ನು ಹೊಂದಿರುತ್ತದೆ. ಆದರೆ ನಾವು ವೆಚ್ಚದ ವರ್ಗದ ಬಜೆಟ್ಗಳನ್ನು ಹೊಂದಿದರೆ ನಂತರ ನಾವು ಪ್ರಕ್ರಿಯೆಯಲ್ಲಿ ಮೊದಲೇ ಹಣಕಾಸಿನ ವಿಚಲನ ಕಂಡುಹಿಡಿಯಲು ಪ್ರಾರಂಭಿಸಬಹುದು. ಈ ಉದ್ದೇಶಕ್ಕಾಗಿ ಆರ್ಥಿಕ ತಜ್ಞರು ಚಟುವಟಿಕೆ ತಂಡಕ್ಕೆ ಸರಳವಾದ ಮಾಸಿಕ ಹೇಳಿಕೆಯನ್ನು ಹೊಂದಿಸಲು ಸಹಾಯ ಮಾಡಬಹುದು. ಇದು ಪ್ರತಿ ವರ್ಗದ ಯೋಜಿತ ವೆಚ್ಚಗಳಿಗೆ ನೈಜತೆಯನ್ನು ಹೋಲಿಸುತ್ತದೆ. ಈ ಆವರ್ತಕ ಹೇಳಿಕೆಯು ಆ ಸಮಯದವರೆಗಿನ ಸಂಪೂರ್ಣ ಪ್ರೋಗ್ರಾಂಗೆ ಪ್ರಸ್ತುತ ಅವಧಿಯಲ್ಲಿ ಹಣಕಾಸಿನ ಚಟುವಟಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಎಷ್ಟು ಬದ್ಧವಾಗಿದೆ, ಏನು ಖರ್ಚು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ ಮತ್ತು ನಿರೀಕ್ಷಿತ ವ್ಯತ್ಯಾಸವು ಕಂಡುಬರಲಿದೆ. ಪರ್ಫಾರ್ಮೆನ್ಸ್ ಟು ಬಜೆಟ್ ಆಸ್ ಎ ಟೂಲ್ ಫಾರ್ ಮಾನಿಟರಿಂಗ್. ಮಾನಿಟರಿಂಗ್ಗೆ ಒಂದು ಸಾಧನವಾಗಿ ಬಜೆಟ್ಗೆ ಕಾರ್ಯಕ್ಷಮತೆ ಸಮಯದ ಅಂಶದೊಂದಿಗೆ ಬಜೆಟ್ ಹೇಳಿಕೆಗೆ ಕಾರ್ಯಕ್ಷಮತೆಯನ್ನು ವೆಚ್ಚದ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡುವ ಸಾಧನವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರತಿ ಯೂನಿಟ್ ಸಮಯದ ಸರಾಸರಿ ವೆಚ್ಚದ ಆಧಾರದ ಮೇಲೆ ಲೆಕ್ಕ ಹಾಕುವ ಪಾಲಿಸಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಲು ಇದು ನಿಜವಾದ ವೆಚ್ಚಗಳ ಒಟ್ಟು ಲೆಕ್ಕಾಚಾರ ಮಾಡಲು ಮೊದಲು ಪ್ರೋಗ್ರಾಂ ಮೊದಲಿಗಿಂತ ಅದೇ ದರದಲ್ಲಿ ಸರಾಸರಿಯಾಗಿ ಖರ್ಚು ಮಾಡುವುದನ್ನು ಮುಂದುವರಿಸಿದೆ ಎಂದು ಊಹೆಯನ್ನು ಆಧರಿಸಿದೆ. ಈ ಊಹೆ ಹೆಚ್ಚು ಅಥವಾ ಕಡಿಮೆ ಸರಿಯಾಗುವವರೆಗೆ ವೆಚ್ಚದ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಇದು ಉತ್ತಮ ಮಾರ್ಗವಾಗಿದೆ. ಕ್ಯಾಶ್ ಫ್ಲೋ ಪ್ರೊಜೆಕ್ಷನ್. ನಗದು ಹರಿವಿನ ಪ್ರಕ್ಷೇಪಣೆ. ನೀತಿಯನ್ನು ಮೇಲ್ವಿಚಾರಣೆ ಮಾಡಲು ನಗದು ಹರಿವು ಮತ್ತೊಂದು ಉಪಯುಕ್ತ ಸಾಧನವಾಗಿದೆ. ಕಾರ್ಯಕ್ರಮ ಹಣಕಾಸು ನಗದು ಹರಿವಿನ ಪ್ರಕ್ಷೇಪಣವು ನಗದು ಸಮಯದ ನಿಯತಾಂಶಗಳನ್ನು ಸಂಯೋಜಿಸುತ್ತದೆ. ದಾನಿಗಳಿಂದ ಬರುವ ಆದಾಯಕ್ಕೆ ಹೋಲಿಸಿದ ಅಧಿಕಾರಿಗಳು ವೆಚ್ಚವನ್ನು ಮೇಲ್ವಿಚಾರಣೆ ಮಾಡಲು ಬಯಸುವ ಸಂದರ್ಭಗಳಲ್ಲಿ ಇದು ಉಪಯುಕ್ತವಾಗಿದೆ.
ಕ್ಯಾಶ್ ಫ್ಲೋ ಪ್ರೊಜೆಕ್ಷನ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತಿದೆ ಎಂದು ಹೇಳಬಹುದು, ಏಕೆಂದರೆ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಪಾವತಿಗಳ ವೇಳಾಪಟ್ಟಿಯಲ್ಲಿ ಹಣವನ್ನು ನೀಡಲಾಗುತ್ತದೆ. ಇದು ವೆಚ್ಚಗಳ ಆಯೋಜನೆಯನ್ನು ಹೊಂದಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಪಾಲಿಸಿ ಕಾರ್ಯಕ್ರಮದ ವೆಚ್ಚಗಳು ಮತ್ತು ವಾಸ್ತವಿಕ ಆದಾಯಗಳನ್ನು ಅಂದಾಜು ಮಾಡಲು ಸಹಾಯ ಮಾಡುತ್ತದೆ. ಕ್ಯಾಶ್ ಫ್ಲೋ ಪ್ರೊಜೆಕ್ಷನ್ ಒಂದು ರೀತಿಯಲ್ಲಿ ಮೇಲ್ವಿಚಾರಣಾ ಸಿಬ್ಬಂದಿಗೆ ವೆಚ್ಚಗಳು ಮತ್ತು ಆದಾಯಗಳನ್ನು ನಿರ್ಣಯಿಸಲು ಮಾತ್ರ ಅನುಮತಿಸುತ್ತದೆ, ಆದರೆ ಇಡೀ ಕಾರ್ಯಕ್ರಮದ ಬಗ್ಗೆ ನಗದು ಕೊರತೆಯನ್ನು ನಿರೀಕ್ಷಿಸಬಹುದು. ಮಾನಿಟರಿಂಗ್ ಆಲ್ ಫ್ಯಾಕ್ಟರ್ಸ್ ಟುಗೆದರ್, ಎಲ್ಲ ಅಂಶಗಳನ್ನು ಒಟ್ಟಿಗೆ ಮೇಲ್ವಿಚಾರಣೆ ಮಾಡುವುದು. ತಾಂತ್ರಿಕ ಸಮಯ ಮತ್ತು ವೆಚ್ಚದ ಕಾರ್ಯಕ್ಷಮತೆಯಂತ ಎಲ್ಲ 3 ಅಂಶಗಳಿನ ವಿಚಲನಗಳಿಗೆ ಸೂಕ್ಷ್ಮವಾಗಿರುವುದು ಅತ್ಯಗತ್ಯ. ಎಲ್ಲಾ ಕಾರ್ಯಕ್ಷಮತೆಯ ಮಾನದಂಡಗಳ ಮೇಲ್ವಿಚಾರಣೆಯನ್ನು ಏಕಕಾಲದಲ್ಲಿ ಮಾಡಿದಾಗ ನೀತಿಯ ಫಲಿತಾಂಶಗಳನ್ನು ಉತ್ತಮವಾಗಿ ಅರಿತು 30 ಸೆಪ್ಟೆಂಬರ್ 30ರೊಳಗೆ ಡಿಸೆಂಬರ್ 31ರೊಳಗೆ 45% ಮತ್ತು ಇತ್ಯಾದಿ. ನೀತಿ ಕಾರ್ಯಕ್ರಮವನ್ನು ಮೇಲ್ವಿಚಾರಣೆ ಮಾಡಲು ಟಾರ್ಚ್ ಬಹಳ ಉಪಯುಕ್ತವಾಗಿದೆ. ಇದು ಮಾಡಬೇಕಾಗುವ ಪ್ರಸ್ತುತ 3 ಆಯಾಮಗಳು: ತಾಂತ್ರಿಕ ಸಮಯ ಮತ್ತು ವೆಚ್ಚದ ಕಾರ್ಯಕ್ಷಮತೆ. ಅಂತಹ ಚಾರ್ಟ್ ಅನ್ನು ನಿರ್ವಹಿಸುವಲ್ಲಿನ ತೊಂದರೆಯು ಮಾನ್ಯವಾದ ರೀತಿಯಲ್ಲಿ ಪೂರ್ಣಗೊಂಡ ಶೇಕಡಾವಾರು ಪ್ರಮಾಣವನ್ನು ನಿರ್ಧರಿಸುವುದು, ಗುರುತಿಸಲಾದ ವಿಚಲನಕ್ಕೆ ತಿದ್ದುಪಡಿ ಅಥವಾ ಬದಲಾವಣೆಯ ಅಗತ್ಯವಿರುವಾಗ ಮತ್ತು ಅದು ಇಲ್ಲದಿರುವಾಗ ಪರಿಗಣನೆಗೆ ಸಹಾಯ ಮಾಡಲು ಗ್ರಾಫ್ ಅನ್ನು ಬಳಸಬಹುದು. ನೀತಿ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅದರ ವರದಿಗಳು ಮತ್ತು ಸಭೆಗಳ ಮೂಲಕ ಸರಿಪಡಿಸುವ ಕ್ರಮವು ಕಾರ್ಯಸಾಧ್ಯ ಮತ್ತು ಪರಿಣಾಮಕಾರಿ ಎಂಬುದನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಕಾನ್ಸ್ಟ್ರೈನ್ಸ್ ಇನ್ ಪಾಲಿಸಿ ಮಾನಿಟರಿಂಗ್. ಸಾಮಾನ್ಯ ಸಂಪನ್ಮೂಲ ಬಳಕೆಯಲ್ಲಿನ ಹೆಚ್ಚಿನ ದಕ್ಷತೆಯನ್ನು ಉತ್ಪಾದಿಸಲು ನೀತಿ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ಸರಿಯಾಗಿ ಮೇಲ್ವಿಚಾರಣೆ ಮಾಡಬೇಕು. ಆದರೆ ಆಗಾಗ್ಗೆ ಆಂತರಿಕ ಮತ್ತು ಬಾಹ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಅನೇಕ ಅಂಶಗಳು ಮತ್ತು ಶಕ್ತಿಗಳಿಂದ ಮೇಲ್ವಿಚಾರಣೆಯನ್ನು ನಿರ್ಬಂಧಿಸಲಾಗುತ್ತದೆ. ಮೊದಲನೆಯದಾಗಿ, ಸಮಸ್ಯೆಯು ನೀತಿ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಕಳಪೆ ವಿನ್ಯಾಸಕ್ಕೆ ಸಂಬಂಧಿಸಿದೆ. ಕಳಪೆಯಾಗಿ ವಿನ್ಯಾಸಗೊಳಿಸಿದ ಮೇಲ್ವಿಚಾರಣಾ ಚೌಕಟ್ಟು ದಕ್ಷತೆಯ ಮೇಲೆ ಪರಿಣಾಮ ಬೀರುತ್ತದೆ. ಗುಣಮಟ್ಟದ ನೀತಿ ಫಲಿತಾಂಶಗಳ ಸಂಭವನೀಯತೆಯನ್ನು ಖಾತ್ರಿಪಡಿಸುವಾಗ ಸಂಪನ್ಮೂಲ ಬಳಕೆ. ಎರಡನೆಯದಾಗಿ, ನೀತಿ ಮೇಲ್ವಿಚಾರಣೆಗೆ ಸಮಯವು ನಿರ್ಬಂಧವಾಗಿದೆ. ಫಲಿತಾಂಶವನ್ನು ಸಾಧಿಸಲು ಕಾರ್ಯಗತಗೊಳಿಸುವ ಸಿಬ್ಬಂದಿ ತುಂಬಾ ಕಷ್ಟಪಡುತ್ತಾರೆ ಮತ್ತು ಅವರು ಶಾರ್ಟ್ಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಂತಹ ನಿರ್ವಹಣಾ ಕ್ರಮಗಳನ್ನು ತಪ್ಪಿಸುತ್ತಾರೆ. ಅನುಭವವು ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಸಮರ್ಪಕವಾಗಿ ವಿನ್ಯಾಸಗೊಳಿಸಿದಾಗ ಮತ್ತು ಕಾರ್ಯಗತಗೊಳಿಸಿದಾಗ ಕಡಿಮೆ ಸಮಯದಲ್ಲಿ ಅತ್ಯುನ್ನತ ಗುಣಮಟ್ಟದ ಫಲಿತಾಂಶಗಳನ್ನು ಉಂಟುಮಾಡುವ ಪ್ರಕ್ರಿಯೆಗಳಾಗಿವೆ ಎಂದು ತೋರಿಸುತ್ತದೆ. ಮೂರನೆಯದಾಗಿ, ನೀತಿ ಅನುಷ್ಠಾನ ವ್ಯವಸ್ಥಾಪಕರಿಗೆ ಸಾಮಾನ್ಯ ನಿರ್ಬಂಧವೆಂದರೆ ಸರಿಪಡಿಸುವ ಕ್ರಮಗಳ ಕೊರತೆ. ಅದು ಆಗಿರಬಹುದು ಯೋಜಿತ ಕಾರ್ಯಕ್ಷಮತೆಯಿಂದ ಕೆಲವು ವಿಷಯಗಳಲ್ಲಿ ಪ್ರೋಗ್ರಾಂ ವಿಚಲನಗೊಳ್ಳುತ್ತಿದೆ ಎಂದು ತೋರಿಸಿದಾಗ ಅನ್ವಯಿಸಲಾಗುತ್ತದೆ. ಉದಾಹರಣೆಗೆ, ಹಣಕಾಸಿನ ಮಾರುಕಟ್ಟೆಗಳಲ್ಲಿನ ಏರಿಳಿತಗಳ ಕಾರಣದಿಂದಾಗಿ, ವೆಚ್ಚದ ಮಿತಿಮೀರಿದ ಕಾರಣದಿಂದಾಗಿ ವ್ಯವಸ್ಥಾಪಕರು ತಮ್ಮ ಅನುಷ್ಠಾನದ ಕಾರ್ಯವು ಕಷ್ಟಕರವಾಗುತ್ತಿದೆ ಎಂಬ ಭಾವನೆಯನ್ನು ಹೊಂದಿರುತ್ತಾರೆ. ನಾಲ್ಕನೆಯದಾಗಿ, ನೀತಿ ಮೇಲ್ವಿಚಾರಣೆಗೆ ವ್ಯಾಪಕವಾದ ಅಡಚಣೆಯು ಅದರ ಪಾತ್ರ ಮತ್ತು ನಿಧಾನಗಳ ಬಗ್ಗೆ ಅಜ್ಞಾನವಾಗಿದೆ. ಕಾರ್ಯನೀತಿಗಳನ್ನು ಕಾರ್ಯಗತಗೊಳಿಸಲು ಸಂಬಂಧಿಸಿದ ಮೇಲ್ವಿಚಾರಣಾ ಸಿಬ್ಬಂದಿ ಮತ್ತು ಪ್ರಮುಖ ಸಿಬ್ಬಂದಿಗಳು ನೀತಿ ಕಾರ್ಯಕ್ರಮದ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನಿಯಂತ್ರಿಸಲು ಚೆನ್ನಾಗಿ ಸಿದ್ಧವಾಗಿಲ್ಲ ಎಂದು ಸಾಮಾನ್ಯವಾಗಿ ಗಮನಿಸಲಾಗಿದೆ. ಐದನೆಯದಾಗಿ, ಮೇಲ್ವಿಚಾರಣೆ ಮಾಡಲಾದ ಮಾಹಿತಿಯ ವಿಶ್ಲೇಷಣೆಯನ್ನು ಮಾಡಲು ನೀತಿ ಪ್ರೋಗ್ರಾಂನಲ್ಲಿ ಯಾವುದೇ ಅಂತರ್ನಿರ್ಮಿತ ಕಾರ್ಯವಿಧಾನವನ್ನು ಪರಿಚಯಿಸಲಾಗಿಲ್ಲ. ಡೆವಲಪರ್ಗಳಿಗೆ ಸರಿಯಾದ ಅನುಮತಿ ಇಲ್ಲದೆ ಪ್ರಾಜೆಕ್ಟ್ಗಳನ್ನು ನೀಡಿರುವುದರಿಂದ ಯೋಜನೆಗಳು ಹಾನಿಗೊಳಗಾಗುವುದನ್ನು ಗಮನಿಸಲಾಗಿದೆ. ರೆಮಿಡಿಯಲ್ ಮೆಷರ್ಸ್ ಫಾರ್ ಎಫೆಕ್ಟಿವ್ ಮಾನಿಟರಿಂಗ್. ಪರಿಣಾಮಕಾರಿ ಮಾನಿಟರಿಂಗ್ಗಾಗಿ ಪರಿಹಾರ ಕ್ರಮಗಳು. ಈ ಘಟಕದ ಆರಂಭದಲ್ಲಿ ಈಗಾಗಲೇ ಹೇಳಿದಂತೆ ಮೇಲ್ವಿಚಾರಣೆಯು ಒಂದು ಚಟುವಟಿಕೆಯಾಗಿದೆ. ಇದು ನೀತಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಪ್ರಕ್ರಿಯೆಯಲ್ಲಿ ಸಂಭವಿಸುತ್ತದೆ. ಅತ್ಯುನ್ನತ ಗುಣಮಟ್ಟದ ನೀತಿ ಉತ್ಪಾದನೆಯನ್ನು ರಚಿಸಲು ಮೇಲ್ವಿಚಾರಣೆಗೆ ಗಮನಾರ್ಹ ಮಟ್ಟದ ಪ್ರಯತ್ನದ ಅಗತ್ಯವಿದೆ. ಮೇಲ್ವಿಚಾರಣೆಯಲ್ಲಿ ಹೂಡಿಕೆ ಮಾಡುವುದು ನೀತಿ ನಿರ್ವಹಣೆಯಲ್ಲಿ ನೇರ ಹೂಡಿಕೆಯಾಗಿದೆ. ನೀತಿ ಮೇಲ್ವಿಚಾರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಕೆಲವು ವಿಧಾನಗಳು ಮತ್ತು ವ್ಯವಸ್ಥೆಗಳು ಈ ಕೆಳಗಿನಂತಿವೆ. ಡಿಸೈನಿಂಗ್ ದಿ ಮಾನಿಟರಿಂಗ್ ಸಿಸ್ಟಮ್. ಮಾನಿಟರಿಂಗ್ ಸಿಸ್ಟಮ್ ವಿನ್ಯಾಸ. ಮೇಲ್ವಿಚಾರಣೆಯಲ್ಲಿ ನೀತಿ ನಿರ್ವಹಣಾ ನಿರ್ದೇಶಕರ ಪ್ರಮುಖ ಪಾತ್ರವೆಂದರೆ ಪ್ರಕ್ರಿಯೆಗಾಗಿ ಸಿಸ್ಟಮ್ಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ಕಾರ್ಯಗತಗೊಳಿಸುವುದು.
ಇದು ನೀತಿ ವಿತರಣಾ ಕಾರ್ಯಕ್ರಮದ ಉತ್ತಮ ನಿಯಂತ್ರಣವನ್ನು ಒದಗಿಸುತ್ತದೆ. ಈ ಸಂಬಂಧದಲ್ಲಿ ಮೈಂಟೆಲ್ ಗಮನಿಸಿದಂತೆ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಸ್ಥಾಪಿಸುವ ಕೀಲಿಯು ಕಾರ್ಯನಿರ್ವಹಣೆಯ ವಿಶೇಷ ಗುಣಲಕ್ಷಣಗಳನ್ನು ಗುರುತಿಸುವುದು, ವೆಚ್ಚ ಮತ್ತು ಸಮಯದ ಕ್ರಮದಲ್ಲಿ ನಿಯಂತ್ರಿಸಬೇಕಾಗಿದೆ. ಕ್ರಿಯಾ ಯೋಜನೆಯಲ್ಲಿ ಹೇಳಿರುವಂತೆ ಯೋಜನೆಗಳ ಗುರಿಗಳನ್ನು ಸಾಧಿಸಲು ತಾಂತ್ರಿಕ ಸಮಯ ಮತ್ತು ವೆಚ್ಚದ ಕಾರ್ಯಕ್ಷಮತೆ ಎಲ್ಲ 3 ಅಂಶಗಳಲ್ಲಿನ ವಿಚಲನಗಳಿಗೆ ಸೂಕ್ಷ್ಮವಾಗಿರುವುದು ಮುಖ್ಯವಾಗಿದೆ. ನೀತಿಯ ವಿತರಣೆಯು ವೇಳಾಪಟ್ಟಿಯಲ್ಲಿ ಮತ್ತು ಬಜೆಟ್ನಲ್ಲಿ ಮತ್ತು ಇನ್ನೂ ಆಳವಾದ ತೊಂದರೆಯಲ್ಲಿರಲು ಸಾಧ್ಯವಿದೆ. ಚಟುವಟಿಕೆ ಬಾರ್ ಚಾರ್ಟ್, ಸಂಪನ್ಮೂಲ ಪಟ್ಟಿ ಚಾರ್ಟ್, ನಗದು ಹರಿವು ಪ್ರೊಜೆಕ್ಷನ್ ಉಪಕರಣಗಳನ್ನು ಸರಿಯಾಗಿ ವಿನ್ಯಾಸಗೊಳಿಸಬಹುದು ಮತ್ತು ನೀತಿ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಅಭಿವೃದ್ಧಿಪಡಿಸಬಹುದು. ಗುರುತಿಸಲಾದ ವಿಚಲನವು ಯಾವಾಗ ತಿದ್ದುಪಡಿಗೆ ಯೋಗ್ಯವಾಗಿದೆ ಮತ್ತು ಅದು ಇಲ್ಲದಿರುವಾಗ ಪರಿಗಣನೆಗೆ ಸಹಾಯ ಮಾಡಲು ಈ ಚಾರ್ಟ್ಗಳು ಮತ್ತು ಸಾಧನಗಳನ್ನು ಬಳಸಬಹುದಾಗಿದೆ. ಕಮ್ಯುನಿಕೇಟಿಂಗ್ ಅಬೌಟ್ ಪರ್ಫಾರ್ಮೆನ್ಸ್, ಕಾರ್ಯಕ್ಷಮತೆಯ ಬಗ್ಗೆ ಸಂವಹನ, ಉತ್ತಮ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಸಂವಹನ ವ್ಯವಸ್ಥೆಯ ಮೇಲ್ವಿಚಾರಣೆಯ ಅಗತ್ಯವಿರುತ್ತದೆ. ಇದು ಕಾರ್ಯಕ್ರಮದ ಚಟುವಟಿಕೆಯ ಮಟ್ಟದಿಂದ ಯೋಜನೆ, ನೀತಿ, ಮಾರುಕಟ್ಟೆ ಮಟ್ಟಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮಾನಿಟರಿಂಗ್ ಸಿಸ್ಟಮ್ ಅನ್ನು ಎಲೆಕ್ಟ್ರಾನಿಕ್ ಯಾಂತ್ರಿಕತೆಯ ಬಳಕೆಯಿಂದ ನಿರ್ಮಿಸಬೇಕು. ಇದರಿಂದ ಅದು ನೀತಿ ನಿರ್ವಹಣೆಯ ಪ್ರತಿಯೊಂದು ಹಂತವನ್ನು ತಿಳಿಸುತ್ತದೆ. ನೀತಿಯ ಪ್ರಗತಿ, ಯೋಜಿತ ಪ್ರಗತಿಯಿಂದ ವಿಚಲನಗಳು, ತಿದ್ದುಪಡಿಗಳು ಮತ್ತು ಪೂರ್ಣಗೊಳಿಸುವ ಯೋಜನೆಗಳು ನೀತಿ ಸಂವಹನದ ಪ್ರಮುಖ ಅಂಶಗಳಾಗಿವೆ. ನೀತಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ವಿವರಗಳ ವಿವಿಧ ಹಂತಗಳಲ್ಲಿ ನಡೆಯುತ್ತಿರುವ ಸಂವಹನದ ಅಗತ್ಯವಿದೆ. ಸಂವಹನದ ಉದ್ದೇಶವು ಜನರಿಗೆ ಮಾಹಿತಿ ನೀಡುವುದು, ಟ್ರ್ಯಾಕ್ನಲ್ಲಿ ಮತ್ತು ನೀತಿಯಲ್ಲಿ ತೊಡಗಿಸಿಕೊಳ್ಳುವುದು, ಮತ್ತಷ್ಟು ಪರಿಶೀಲಿಸಲು ನಿಯಮಿತ ಸಭೆಗಳು. ನೀತಿಯ ಪ್ರಗತಿಯು ಸಂಸ್ಥೆಯ ಎಲ್ಲ ಹಂತಗಳಲ್ಲಿ ನಡೆಯಬೇಕಾಗುತ್ತದೆ. ಮಾನಿಟರಿಂಗ್ ಪ್ರೋಗ್ರೆಸ್ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದ ಉದ್ದೇಶವು ನೀತಿ ಅನುಷ್ಠಾನ ಪ್ರಕ್ರಿಯೆಯ ಮೂಲಕ ಸಂಪನ್ಮೂಲ ಒಳಹರಿವುಗಳನ್ನು ನೀತಿ ಔಟ್ಪುಟ್ಗಳ ಉನ್ನತ ಗುಣಮಟ್ಟವನ್ನು ಉತ್ಪಾದಿಸಲು ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ಬಳಸುವುದನ್ನು ಖಚಿತಪಡಿಸಿಕೊಳ್ಳುವುದು. ನೀತಿ ನಿರ್ವಾಹಕರು ಹೋಲಿಕೆ ಮಾಡಬೇಕು. ಬಜೆಟ್ಗೆ ಪಾಲಿಸಿಯ ಸಮಯ, ವೆಚ್ಚ ಮತ್ತು ತಾಂತ್ರಿಕ ಕಾರ್ಯಕ್ಷಮತೆ, ವೇಳಾಪಟ್ಟಿ ಮತ್ತು ನೀತಿ ಕಾರ್ಯಕ್ರಮದಲ್ಲಿ ವ್ಯಾಖ್ಯಾನಿಸಲಾದ ಕಾರ್ಯಗಳು. ಇದನ್ನು ನಿಯಮಿತ ಮಧ್ಯಂತರದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಮತ್ತು ಅಡ್ಡಾದಿಡ್ಡಿಯಾಗಿ ಮಾಡಬಾರದು. ಯೋಜಿತ ಕಾರ್ಯಕ್ಷಮತೆಯಿಂದ ಯಾವುದೇ ಗಮನಾರ್ಹ ವಿಚಲನಗಳನ್ನು ತಕ್ಷಣವೇ ವರದಿ ಮಾಡಬೇಕು, ಏಕೆಂದರೆ ಈ ವೈಪರೀತ್ಯಗಳು ಸಂಪೂರ್ಣ ನೀತಿ ಕಾರ್ಯಕ್ರಮದ ಕಾರ್ಯಸಾಧ್ಯತೆ ಮತ್ತು ಯಶಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಜುಲೈ 18, 2014 ಸಂಸತ್ತಿನಲ್ಲಿ ಮಂಡಿಸಲಾದ ವರದಿಯಲ್ಲಿ ಸಿಎಜಿ ಹೀಗೆ ಹೇಳಿದೆ: ರೈಲ್ವೆಗಳು ಎಲ್ಲಾ ಯೋಜನೆಗಳ ಪರಿಣಾಮಕಾರಿ ಮೇಲ್ವಿಚಾರಣೆಗಾಗಿ ತನ್ನ ಕಾರ್ಯವಿಧಾನವನ್ನು
ಬಲಪಡಿಸುವ ಅಗತ್ಯವಿದೆ. ಎಲ್ಲ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳಿಗೆ ಏಕರೂಪದ ವಿಧಾನವನ್ನು ಅಳವಡಿಸಿಕೊಳ್ಳಲು ಮತ್ತು ನಿಗದಿತ ಸಮಯದ ಚೌಕಟ್ಟಿನೊಳಗೆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಮಾದರಿ ರಿಯಾಯಿತಿ ಒಪ್ಪಂದವನ್ನು ರೂಪಿಸಲು ಇದು ರಾಷ್ಟ್ರೀಯ ಸಾರಿಗೆಯನ್ನು ಕೇಳಿದೆ. ಇಂಪ್ರೂವಿಂಗ್ ಕೆಪಾಸಿಟಿ ಆಫ್ ಮಾನಿಟರಿಂಗ್ ಸ್ಟಾಫ್. ಮಾನಿಟರಿಂಗ್ ಸಿಬ್ಬಂದಿಯ ಸಾಮರ್ಥ್ಯವನ್ನು ಸುಧಾರಿಸುವುದು. ಪರಿಣಾಮಕಾರಿ ಮೇಲ್ವಿಚಾರಣೆಯು ಹೆಚ್ಚಾಗಿ ಮೇಲ್ವಿಚಾರಣಾ ಸಿಬ್ಬಂದಿಯ ಸಾಮರ್ಥ್ಯ, ಬದ್ಧತೆ ಮತ್ತು ವರ್ತನೆಯನ್ನು ಅವಲಂಬಿಸಿರುತ್ತದೆ. ಮೇಲ್ವಿಚಾರಣೆಯ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟವಾಗಿ ನುರಿತ ಜನರ ಕಡೆಯಿಂದ ಕೆಲವು ಹಂತದ ಪ್ರಯತ್ನದ ಅಗತ್ಯವಿದೆ. ಇದು ಯೋಜನೆ ಮತ್ತು ಲೆಕ್ಕಪತ್ರ ನಿರ್ವಹಣೆ ಮತ್ತು ಸಾಮಾನ್ಯ ನಿರ್ವಹಣೆಯಲ್ಲಿ ಕೌಶಲ್ಯಗಳನ್ನು ಹೊಂದಿರಬೇಕಾಗುತ್ತದೆ. ಮೇಲ್ವಿಚಾರಣೆ ಸಿಬ್ಬಂದಿಗೆ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಸಾಕಷ್ಟು ಅಧಿಕಾರವನ್ನು ನಿಯೋಜಿಸಬೇಕಾಗಿದೆ. ಪ್ರಮುಖ ವ್ಯಕ್ತಿಗಳು ಅರ್ಥಪೂರ್ಣ ಕೊಡುಗೆಗಳಿಗೆ ಮತ್ತು ಡೇಟಾವನ್ನು ಪ್ರಸ್ತುತಪಡಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಜವಾಬ್ದಾರರಾಗಿರಬೇಕಾಗುತ್ತದೆ. ಕಂಟ್ರೋಲ್ ಆಲ್ಟರ್ನೇಟಿವ್ಸ್. ನಿಯಂತ್ರಣ ಪರ್ಯಾಯಗಳು. ಅದರ ನಿಯಮಿತ ವರದಿಗಳು ಮತ್ತು ಸಭೆಯ ಮೂಲಕ ನೀತಿ ಮೇಲ್ವಿಚಾರಣೆಯು ಪರಿಣಾಮಕಾರಿ ಮೇಲ್ವಿಚಾರಣೆಯನ್ನು ಸುರಕ್ಷಿತಗೊಳಿಸಲು ಯಾವ ಸರಿಪಡಿಸುವ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಥವಾ ಶಿಫಾರಸು ಮಾಡಬೇಕು ಎಂಬುದನ್ನು ನಿರ್ಧರಿಸಬೇಕು. 3 ಸಾಮಾನ್ಯ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಕರೆಕ್ಷನ್, ತಿದ್ದುಪಡಿ. ಇದು ಸಂಪನ್ಮೂಲಗಳ ಮರು ಹಂಚಿಕೆ ಎಂದರ್ಥ. ಇದರಲ್ಲಿ ಸಮಯವು ಸೇರಿದೆ. ಸರಿಪಡಿಸುವ ಕ್ರಮದೊಂದಿಗೆ ನೀತಿ ಕಾರ್ಯಕ್ರಮವು ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ಎಂದು ಭಾವಿಸಲಾಗಿದೆ. ಎರಡನೆಯದು ರೀಪ್ಲಾನಿಂಗ್, ಅಂದರೆ ಮರುಯೋಜನೆ. ಇದು ಮತ್ತೊಂದು ನಿಯಂತ್ರಣ ಕಾರ್ಯವಿಧಾನವಾಗಿದೆ. ನೀತಿ ಕಾರ್ಯಕ್ರಮದ ಫಲಿತಾಂಶಗಳ ಬಗ್ಗೆ ಜನರ ನಿರೀಕ್ಷೆಗಳನ್ನು ಬದಲಾಯಿಸುವುದು ಎಂದರ್ಥ. ಇಲ್ಲಿ ಅದೇ ತಾಂತ್ರಿಕ ಉತ್ಪನ್ನಗಳನ್ನು ಬದಲಾಯಿಸಬಹುದು, ಆದರೆ ಹೆಚ್ಚಿನ ವೆಚ್ಚ ಮತ್ತು ಹೆಚ್ಚಿನ ಸಮಯ. ಆದಾಗ್ಯೂ ಸ್ಟೀರಿಂಗ್ ಸಮಿತಿಯ ಒಪ್ಪಿಗೆ ಇಲ್ಲದೆ ಮರು ಯೋಜನೆಯನ್ನು ಕೈಗೊಳ್ಳಬಾರದು. 3 ಕ್ಯಾನ್ಸಲೇಷನ್, ಅಂದರೆ ರದ್ದತಿ. ಇದು ಅತ್ಯಂತ ಕಠಿಣ ಕ್ರಮವಾಗಿದೆ. ಅತ್ಯಂತ ಕೆಟ್ಟ ಸಂದರ್ಭದಲ್ಲಿ ನಿರ್ವಾಹಕರು ಸಂಪೂರ್ಣ ನೀತಿ ಕಾರ್ಯಕ್ರಮದ ರದ್ದತಿಯನ್ನು ಸ್ಟೀರಿಂಗ್ ಸಮಿತಿಗೆ ಶಿಫಾರಸು ಮಾಡಲು ಬಯಸಬಹುದು. ಅಲ್ಲಿ ವೆಚ್ಚದಲ್ಲಿ ಹೆಚ್ಚಳ,
ಅಥವಾ ತಂತ್ರಜ್ಞಾನ ಅಥವಾ ಪ್ರಯೋಜನಗಳಲ್ಲಿ ನಿರೀಕ್ಷಿತ ಇಳಿಕೆಯು ಪ್ರೋಗ್ರಾಂ ಅನ್ನು ಇನ್ನು ಮುಂದೆ ಉಪಯುಕ್ತವಾಗುವುದಿಲ್ಲ ಎಂದು ತೋರುತ್ತದೆ. ಕೆಲವೊಮ್ಮೆ ನಿರ್ದಿಷ್ಟವಾಗಿ ನೀತಿಯು ಕಳಪೆಯಾಗಿ ರೂಪಿಸಲ್ಪಟ್ಟ ಸಂದರ್ಭಗಳಲ್ಲಿ ಅಥವಾ ನೀತಿಯು ವಿಫಲವಾದಾಗ ಇದು ಅಗತ್ಯವಾಗಿರುತ್ತದೆ. ಈಗ ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಬ್ಲಾಕ್ 4 ಯೂನಿಟ್ 14ರ ಪಾಲಿಸಿ ಮಾನಿಟರಿಂಗ್ ಅಂಡ್ ಅನಾಲಿಸಿಸ್ ಟೆಕ್ನಿಕ್ಸ್ನ ಸಾರಾಂಶವನ್ನು ತಿಳಿಯಲಿದ್ದೇವೆ. ಮಾನಿಟರಿಂಗ್ ನೀತಿ ನಿರ್ವಹಣೆಯ ಹೃದಯ ಭಾಗದಲ್ಲಿದೆ. ನೀತಿ ಕಾರ್ಯಕ್ರಮದ ಅನುಷ್ಠಾನದ ಮೂಲಕ ಸಂಪನ್ಮೂಲ ಒಳಹರಿವುಗಳನ್ನು ಅತ್ಯುನ್ನತ ಗುಣಮಟ್ಟದ ನೀತಿ ಔಟ್ಪುಟ್ಗಳನ್ನು ಉತ್ಪಾದಿಸಲು ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗಿ ಬಳಸುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಯಾವುದೇ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಅಂಶಗಳನ್ನು ಗುರುತಿಸುವುದು ಮುಖ್ಯವಾಗಿದೆ. ಮೇಲ್ವಿಚಾರಣೆ ಮತ್ತು ನಿಯಂತ್ರಿಸಲು ಪ್ರೋಗ್ರಾಂ ನೀತಿ ಕ್ರಿಯಾಯೋಜನೆ ಇರಬೇಕಾಗುತ್ತದೆ. ಅವುಗಳೆಂದರೆ ಕಾರ್ಯಕ್ಷಮತೆ ವಿಶೇಷಣಗಳು, ವೆಚ್ಚ ಬಜೆಟ್ ಮತ್ತು ಸಮಯ ವೇಳಾಪಟ್ಟಿ. ಇದರ ನಂತರ ಇವುಗಳು ಯಾವುದೇ ನೀತಿಯ ಮೂಲಭೂತ ಉದ್ದೇಶಗಳನ್ನು ಒಳಗೊಳ್ಳುತ್ತವೆ. ಸಂಸ್ಥೆಗಳು, ವಿಶೇಷವಾಗಿ ಸಾರ್ವಜನಿಕರು, ಮೇಲ್ವಿಚಾರಣೆ ನೀತಿಯಲ್ಲಿ ಸಾಕಷ್ಟು ಸಮಯ ಮತ್ತು ಶ್ರಮವನ್ನು ವ್ಯಯಿಸುವುದಿಲ್ಲ ಎಂಬುದರಲ್ಲಿ ಸಂದೇಹವಿಲ್ಲ. ಮಾನಿಟರಿಂಗ್ ಪ್ರಾಥಮಿಕವಾಗಿ ವಿವಿಧ ಅಳತೆಗಳ ಮೇಲೆ ಕೇಂದ್ರೀಕರಿಸಬೇಕು. ಡಾಟಾ ಸಂಗ್ರಹಣೆಗಿಂತ ನೀತಿಯ ಔಟ್ಪುಟ್ ಫಲಿತಾಂಶದ ಅಂಶಗಳು. ಆದರೆ ನೀತಿ ನಿರ್ವಹಣೆಯ ಎಲ್ಲ ಇತರ ಅಂಶಗಳಂತೆ ಮೇಲ್ವಿಚಾರಣೆಗೆ ಹೂಡಿಕೆ ಸೇರಿದಂತೆ ಗಮನಾರ್ಹ ಮಟ್ಟದ ಪ್ರಯತ್ನದ ಅಗತ್ಯವಿದೆ. ಮೇಲ್ವಿಚಾರಣೆ ನೀತಿ ಕಾರ್ಯಕ್ರಮದ ಹೊದಿಕೆಯು ಸಾರ್ವಜನಿಕ ನೀತಿ ನಿರ್ವಹಣೆಯಲ್ಲಿ ನೇರ ಹೂಡಿಕೆಯಾಗಿದೆ. ನೀತಿಗಳು ಯಶಸ್ವಿಯಾಗಲು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ತೊಡಗಿಸಿಕೊಳ್ಳುವ ಕೆಲಸವನ್ನು ರಚಿಸುವತ್ತ ಗಮನ ಹರಿಸುವುದು ಕಡ್ಡಾಯವಾಗಿ. ನೀತಿ ಉದ್ದೇಶಿಸುವ ಸಂಸ್ಥೆಗೆ ಕೊಡುಗೆ ನೀಡಲು ಮತ್ತು ಸಹಾಯ ಮಾಡಲು ಉದ್ಯೋಗಿಗಳಿಗೆ ಅಧಿಕಾರ ನೀಡುವ ಪರಿಸರ. ಈ ಘಟಕವು ನೀತಿ ನಿಗಾ ಪ್ರಕ್ರಿಯೆಯ ಗುಣಲಕ್ಷಣಗಳು, ತಂತ್ರಗಳು, ನಿರ್ಬಂಧಗಳು ಮತ್ತು ಪರಿಹಾರಗಳನ್ನು ಎತ್ತಿ ತೋರಿಸಿದೆ. ಇದರೊಂದಿಗೆ ನಾವು ಇಂದು BPAC 106ರ ಘಟಕ 14 ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.